ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತಿನ ಪರಿಸ್ಥಿತಿನಲ್ಲಿ ಜಾಬ್ ಎಷ್ಟು ಕಷ್ಟ ಇದೆ, ಮತ್ತು ಮುಂಚೆ ಯಾವ ರೀತಿ ಜಾಬ್ಗಳಿದ್ವು, ಮತ್ತು ಯಾವ ರೀತಿ ಸಿಗ್ತಿತ್ತು, ಇವತ್ತಿನ ಪರಿಸ್ಥಿತಿನಲ್ಲಿ ಜಾಬ್ಗಳು ಯಾವ ರೀತಿ ಕಷ್ಟ ಆಗ್ತಿದೆ ತಗೊಳ್ಳೋಕ್ಕೆ, ಮತ್ತು ಇವತ್ತಿನ ಎಂಪ್ಲಾಯಿಗಳು ಮತ್ತು ಆಮೇಲೆ ಓದಿರೋಂಥ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಿದ್ದಾರೆ ಈ ಕೆಲಸ ತಗೊಂಬಕ್ಕೆ. ಮತ್ತು ಇವಾಗ ಯಾವ ರೀತಿ ಇದೆ ಪರಿಸ್ಥಿತಿ ಈ ಜಾಬ್ ತಗೊಂಬಕ್ಕೆ ಎಲ್ಲ ವರ್ಗದಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ. ಹಂಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಪರಿಸ್ಥಿತಿನಲ್ಲಿ, ಈ ಜನ್ರೇಷನಲ್ಲಿ ಈ ಕೆಲಸ ತಗೊಂಬದು ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಈ ಗೌರ್ಮೆಂಟಲ್ಲಿ ಜಾಬ್ ತಗೊಂಬೋದು ಕಷ್ಟ ಆಗಿದೆ, ಈ ಪ್ರೈವೇಟಲ್ಲಿ ತಗೊಂಬೋದು ಕಷ್ಟ ಆಗ್ಬಿಟ್ಟಿದೆ. ಈ ಗೌರ್ಮೆಂಟಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಅಲ್ಲಿ ವೇಕೆನ್ಸಿಗಳು ಸರಿಯಾಗಿರಲ್ಲ. ಕರೆದ್ರೂ 2 ಪೋಸ್ಟು, 1 ಪೋಸ್ಟು, 3 ಪೋಸ್ಟು ಆ ರೀತಿ ಇರ್ತದೆ. ಮತ್ತು ಇನ್ನು ಸರಿಯಾಗಿ ಗೌರ್ಮೆಂಟಲ್ಲಿ ಕೆಲಸಗಳು ಸಹ ಕರೆಯೋದಿಲ್ಲ. ಕರೆದ್ರೂ ಈ ರೀತಿ ಇರ್ತದೆ, ಬರೀ ಕಮ್ಮಿ ಪೋಸ್ಟ್ ಕರೀತಾರೆ. ಮತ್ತು ಅದಾದಮೇಲೆ ತುಂಬ ಕಾಂಪಿಟೇಷನ್ ಹೆವಿ ಆಗಿರುತ್ತೆ. ಮತ್ತು ಆಮೇಲೆ ತುಂಬ ಜನ ಓದಿರೋಂಥ ವಿದ್ಯಾರ್ಥಿಗಳು ಹಾಕಿರ್ತಾರೆ. ಇವಾಗ ಒಂದು 100, 200, 500 ಪೋಸ್ಟ್ಗಳು ಕರೆದ್ರೆ ಅಂದರೆ 50,000, ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷದವರೆಗೂ ಅಪ್ಲಿಕೇಶನ್ ಬಂದು ಬೀಳ್ತವೆ. ಅದರಲ್ಲಿ ಯಾರಿಗಂತ ಕೆಲಸ ಸಿಗುತ್ತೆ, ಯಾರಿಗಂತ ಕೆಲಸ ಬಿಡುತ್ತೆ. ಮತ್ತು ಈ ಪ್ರೈವೇಟ್ನಲ್ಲೂ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ಅಲ್ಲೂ ಕೂಡ ಈ ಕೆಲಸ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಅಲ್ಲಿ ಯಾವುದೇ ರೀತಿ ಜಾಬ್ ಕೂಡ ಗ್ಯಾರಂಟಿ ಇರಲ್ಲ. ಮತ್ತು ಆಮೇಲೆ ಕಮ್ಮಿ ಸಂಬಳ ಕೂಡ ಇರ್ತದೆ. ಅಲ್ಲಿ ಕೂಡ ನಾನಾ ರೀತಿ ಕ್ವಶನ್ಸ್ಗಳು, ಮತ್ತು ಆಮೇಲೆ ನಾನಾ ರೀತಿ ಪರೀಕ್ಷೆಗಳು ಮಾಡ್ತಾರೆ. ಮತ್ತು ಆಮೇಲೆ ಎಲ್ಲ ರೀತಿ ನಮ್ಮನ್ನು ಚೆಕ್ ಮಾಡ್ತಾರೆ. ಮತ್ತು ಆಮೇಲೆ ಅವರು ನಮ್ಮ ಮಾರ್ಕ್ಸ್ಗಳನ್ನೆಲ್ಲ ನೋಡ್ತಾರೆ. ಮತ್ತು ನಾವು ಯಾವ ರೀತಿ ಟ್ಯಾಲೆಂಟ್ ಇದ್ದೀವಿ, ನಮ್ಮ ಹತ್ರ ಏನು ಸ್ಕಿಲ್ಸ್ ಇದ್ದಾವೆ ಎಲ್ಲ ನೋಡಿಬಿಟ್ಟು ನಮ್ಗೆ ಆಮೇಲೆ ಜಾಬ್ ಕೊಡ್ತಾರೆ. ತುಂಬ ಕಷ್ಟ ಆಗಿಬಿಟ್ಟಿದೆ ಇವತ್ತಿನ ದಿನಗಳಲ್ಲಿ ಈ ಕೆಲಸ ತಗೊಂಬೋದು ಅಂದರೆ ತುಂಬ ಕಷ್ಟ ಆಗಿಬಿಟ್ಟಿದೆ. ನಮ್ಮ ಹಳೆ ಕಾಲದಲ್ಲಿ, ನಮ್ಮ ತಾತ, ನಮ್ಮ ಅಪ್ಪನ ಕಾಲದಲ್ಲೆಲ್ಲ ಕೆಲಸ ತಗೊಂಬೋದು ತುಂಬ ಈಸಿ ಆಗಿಬಿಟ್ಟಿತ್ತು. ಆದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವತ್ತಿನ ಪರಿಸ್ಥಿತಿನಲ್ಲಿ ಎಷ್ಟೇ ಓದಿದ್ರೂ ಕೆಲಸ ಇಲ್ದಂಗೆ ಆಗ್ಬಿಟ್ಟಿದೆ. ಎಷ್ಟೋ PhD ಹೋಲ್ಡ್ರುಗಳು, ಎಷ್ಟೋ 3 ಡಿಗ್ರಿ ಓದಿರೋರು ನಿರುದ್ಯೋಗಿಗಳಾಗಿಬಿಟ್ಟಿದ್ದಾರೆ. ಮತ್ತು ಇನ್ನೂ ಎಷ್ಟೊಂದು ಕಡೆಗಳಂತೂ ಈ ಓದಿರೋರು ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಿದ್ದಾರೆ. ಮತ್ತು ಇನ್ನು ಕೆಲವು ಕಡೆ ಈ ಪ್ರೈವೇಟ್ ಕಾಲೇಜುಗಳಲ್ಲಿ ಎಷ್ಟು ಸಂಬಳ ಕೊಡ್ತಾರೋ ಅಷ್ಟಕ್ಕೆ ಕೆಲಸ